ಹಾಯ್ ಹಲೋ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ. ಇದು ಏನಂತ ಅಂದರೆ ಕೊರ್ದಿಟ್ಟಿನ ಪಲ್ಯ ಅಂತ ಹೇಳ್ತೀವಿ, ಅಥವಾ ಜುಣಕದ ವಡೆ ಅಂತ. ಇದು ರೊಟ್ಟಿ ಜೊತೆ, ಖಡಕ್ ರೊಟ್ಟಿ ಜೊತೆ, ಬಿಸಿ ರೊಟ್ಟಿ ಜೊತೆ ತುಂಬ ಸಖತ್ತಾಗಿರೋ ಕಾಂಬಿನೇಷನ್ನು. ಎಲ್ಲ ಫಂಕ್ಷನ್ಸ್ ಮತ್ತು ಹಬ್ಬಗಳಲ್ಲೂ ಕೂಡ ಇದು ಕಂಪಲ್ಸರಿ ಮಾಡೇ ಮಾಡ್ತಾರೆ. ಇದನ್ನು ನಾವು ಈ ಥರ ಕೊರೆದಾದ್ಮೇಲೆ ಬೇಕಂತ ಹೇಳಿದರೆ ಡೀಪ್ ಫ್ರೈ ಮಾಡ್ಕೊಂಬಿಟ್ರೆ ಆಯಿಲಲ್ಲಿ 2 ದಿನ 3 ದಿನ ನಾವು ಟ್ರಾವೆಲಿಂಗಲ್ಲಿ ಎಲ್ಲಾದರೂ ಹೋದಾಗ ಚಪಾತಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೂ ಊಟಕ್ಕೆ ಪ್ರಾಬ್ಲಮ್ ಅಂತ ಆಗುತ್ತಲ್ವ ಎಲ್ಗಾರ ಹೊರಗಡೆ ಹೋದಾಗ, ಆವಾಗಂತೂ ತುಂಬ ಯೂಸ್ಫುಲ್ಲಾಗಿ ಮಾಡಿಟ್ಕೊಂಬಿಟ್ರೆ 2 ದಿನ ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನ ಮಾಡೋದು ಫುಲ್ ರೆಸಿಪಿನ ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸೊ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಪ್ಲೀಸ್. ಇದು ಖಡಕ್ ರೊಟ್ಟಿ ಅಥವಾ ಬಿಸಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇದು ಇಷ್ಟ ಕಮೆಂಟ್ ಮಾಡಿ. ಉತ್ತರ ಕರ್ನಾಟಕದ ಅಡುಗೆ ಅಂದರೆ ಯಾರೆಲ್ಲ ಇಷ್ಟಪಡ್ತೀರಾ, ಹಾಗೂ ಜೋಳದ ರೊಟ್ಟಿ ಯಾರಿಗಿಷ್ಟ ಕಮೆಂಟ್ ಮಾಡಿ ಪ್ಲೀಸ್. ನಾನು ನೆಕ್ಸ್ಟ್ ವಿಡಿಯೋನ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡಿ.